ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರತ್ನಾ ರತ್ನಾ, ಏನಮ್ಮರೆ? ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಎಲ್ರು. ಎಲ್ಲ ಎತ್ತಿಟ್ಕೊಂಡಿದ್ಯಾ ತಾನೇ ಒಂದು ಬಿಡ್ದಂಗೆ? ಎಲ್ಲ ಎತ್ತಿಟ್ಕೊಂಡಿದೀನಿ. ಅಂದ್ ಬಿಡ್ತೀಯಾ, ಆಮೇಲೆ ಕೇಳಿದ್ರೆ ಅಮ್ಮ ನಾನ್ ಮರ್ತ್ ಬಿಟ್ಟೆ, ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೇಳ್ತೀಯ. ಆಮೇಲೆ ನಾವ್ ಹೋಗ್ತಾ ಇರೋದು ಹಳ್ಳಿಗೆ ರತ್ನಾ, ಅಲ್ಲಿ ಏನು ಸಿಗಲ್ಲ. ನಾವೇನಾದ್ರೂ ತರ್ಬೇಕು ಅಂದ್ರೆ 1-2 ಮೈಲಿ ದೂರ ಹೋಗ್ಬೇಕು, ಅರ್ಥ ಮಾಡ್ಕೋ. ಅವಾಗ್ಲೇ ಹೇಳಿದ್ರಲ್ಲ, ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದೀನಿ. ಏನ್ ಎತ್ತಿಟ್ಕೊಂಡಿದ್ಯೋ ಏನೋ ನೋಡು. ಅದೇ ನಮ್ ಶಾಂತಿ ಇದ್ದಿದ್ರೆ ಇಷ್ಟೆಲ್ಲ ಹೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎಲ್ಲ ಅವಳೇ ಎತ್ತಿಟ್ಕೊಂಡ್ ಜೋಡ್ಸ್ಕೊಂಡ್ ಬಿಡ್ತಿದ್ಲು. ಸರಿ ಸರಿ, ಏನ್ ಎತ್ತಿಟ್ಟಿದ್ಯಾ ನೋಡ್ತೀನಿ ನಡಿ. ಅಯ್ಯೋ ರತ್ನಾ, ಶಿಶಿ ಏನೇ ಅದ್ಯಾರೋ ಕ್ಲೀನ್ ಮಾಡ್ಬಿಟ್ಟು ಹೋದ್ರು ಅಂದ್ಯಲ್ಲ, ಇದೇನೇ ಇದು? ಮನೆ ಕ್ಲೀನ್ ಮಾಡಿರೋ ಊಟ ಇದು? ಮಂತ್ರ ಬಂದ್ಯಾ? ಈಗಷ್ಟೇ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದೆ. ಆಗೆಲ್ಲ ಒಬ್ಳೆ ಹೆಂಗ್ಸು ಇಡೀ ಮನೆ ನೀಟ್ ಮಾಡ್ತಾ ಇದ್ಲು. ನೀವಾದ್ರೆ ಈಗ ಕ್ಲೀನ್ ಮಾಡೋಕೆ ಬೇರೆ ಜನಗಳನ್ನ ಕರೆಸ್ತೀರಾ, ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ತೀರಾ. ಯಾಕತ್ತೆ, ಚೆನ್ನಾಗ್ ಕ್ಲೀನ್ ಮಾಡಿಲ್ವಾ ಅವರು? ಇರಿ ಅತ್ತೆ, ನಾನು ಹೋಗಿ ಫೋನ್ ಮಾಡಿ ಅವ್ರನ್ನ ವಾಪಸ್ ಕರೆಸ್ತೀನಿ. ಅಯ್ಯೋ ಪರವಾಗಿಲ್ಲ ಮಂತ್ರ, ಎಷ್ಟೇ ಆದ್ರೂ ಕೆಲ್ಸ ಮಾಡೋರಲ್ವಾ, ಮನೆಯವ್ರ ತರ ಕೆಲ್ಸ ಮಾಡ್ತಾರ ಹೇಳು? ಮನೆಯವ್ರ ತರ ಅಂದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಮ್ಮೋರೆ? ಇನ್ಯಾರ ಬಗ್ಗೆನೆ? ನಮ್ ಶಾಂತಿ ಬಗ್ಗೆ. ಏನೇ ಸುಕೃತನಿಗೆ ಸ್ವಲ್ಪ ಸಹಾಯ ಆಗ್ಲಿ ಅಂತ ನಿನ್ನ ಕಳಿಸ್ಕೊಟ್ರೆ, ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಕ್ಕೆ ದೊಡ್ಡದಾಗಿ ಏನೋ ಮಾಡ್ಬಿಟ್ಟಿದ್ಯಾ ಅಂತ ನನಗೆ ಎದುರು ಕೊಡ್ತಿಲ್ಲ ನೀನು. ಅದು ಅತ್ತೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಇನ್ಯಾವ ಅರ್ಥನೇ? ನೀನ್ ಮಾತಾಡೋ ಪ್ರತಿ ಒಂದು ಮಾತಲ್ಲೂ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ, ಆದ್ರೆ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಈ ಮನೆಗೆ ನೀನೇ ಅನರ್ಥ. ಅತ್ತೆ, ಏನ್ ಹೇಳಕ್ ಹೊರಟಿದಾರ? ಏನು ಅಂತ ಹೇಳಮ್ಮ. ಆ ಶಾಂತಿ ಇದ್ಲಲ್ಲ, ಅವಳು ಯಾವಾಗ್ಲೂ ಬೆಳಿಗ್ಗೆ ಎದ್ದು ಇಡೀ ಮನೆ ಕೆಲ್ಸನೆಲ್ಲ ಅವಳು ಒಬ್ಳೇ ಮಾಡ್ತಿದ್ಲು. ಕಾಲಿಗೆ ಚಕ್ರ ಕಟ್ಕೊಂಡು ಒಂದೇ ಸಮ ಇಡೀ ಮನೆನೆಲ್ಲ ಕ್ಲೀನ್ ಮಾಡ್ತಿದ್ಲು. ಒಂದು ಚೂರು ಮನೇಲೆಲ್ಲೂ ಧೂಳಿರ್ತಿರ್ಲಿಲ್ಲ. ಅದ್ರಲ್ಲೂ ಈ ಸಂಕ್ರಾಂತಿ, ದೀಪಾವಳಿ, ಯುಗಾದಿ ಹಬ್ಬ ಬಂದ್ರೆ ಸಾಕು, ಇಡೀ ಮನೆ ಎಲ್ಲ ಪಳ 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 ಅಂತಿತ್ತು. ಒಂದು ಚೂರು ಸುಸ್ತು ತೋರ್ಸ್ಕೋತಾ ಇರ್ಲಿಲ್ಲ. ಅವಳು ಬೆಲೆ ಆವಾಗ ನನಗ್ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗ್ತಿದೆ. ಶಾಂತಮ್ಮನ್ ಜೊತೆ ನಿಲ್ತಾ ಇದ್ದವಳು ನಾನೇ ಅಲ್ವಾ? ನಾನಾದ್ರೆ ಕೆಲಸ ಮಾಡೋವಾಗ ಸುಸ್ತು ಆಯಾಸ ಅಂತೀನಿ, ಆದ್ರೆ ಆ ನನ್ನ ತಾಯಿ ಶಾಂತಮ್ಮ ಒಂದಿನನೂ ಸುಸ್ತು ಅನ್ಲಿಲ್ಲ, ಆಯಾಸನೂ ಅನ್ಲಿಲ್ಲ. ನೀವೇ ಅವ್ರಿದ್ದಾಗ ಒಂದಿನನೂ ಅವ್ರನ್ನ ಹೊಗಳಿ ಒಂದ್ ಮಾತು ಆಡ್ಲಿಲ್ಲ ನೀವು. ಯಾವಾಗ್ಲೂ ಏನೋ ಒಂದ್ ಬೈತಾನೆ ಇರ್ತಿದ್ರಿ. ಬಿಸಿಲು ಸುಟ್ಟಾಗ್ಲೇ ಅಲ್ವಾ ರತ್ನ ನೆರಳಿನ ಬೆಲೆ ಗೊತ್ತಾಗೋದು. ಶಾಂತಿ ಬೆಲೆ ಅವಳಿದ್ದಾಗ ನನಗೆ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗ್ತಿದೆ. ನಮ್ ಶಾಂತಿನ ನಾನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಏನ್ ಮಾಡೋದು, ಆ ಟೈಮಲ್ಲಿ ನನ್ನ ಬುದ್ಧಿಗೆ ಮಂಕ್ ಬಡ್ದಿತ್ತು ಅನ್ಸತ್ತೆ. ಈಗ ನಮ್ಮ ಶಾಂತಿ ಆ ಸ್ವರ್ಗದಿಂದಲೇ ನನ್ನ ಕ್ಷಮಿಸ್ಬೇಕು ಅನ್ಸತ್ತೆ. ನನ್ನ ಕುಟುಂಬದವ್ರನ್ನೆಲ್ಲರನ್ನೂ ಕಾಪಾಡಬೇಕು. ನೋಡಿದ್ಯಾ ಅರ್ಚನಾ, ಶಾಂತಿಮ್ಮ ಇದ್ದಾಗ ನಮ್ಮತ್ತೆ 3 ಹೊತ್ತು ಬೈಕೋತಾನೆ ಇರ್ತಿದ್ರು. ಒಂದಿನ ಅವಳನ್ನ ಹೊಗಳಲಿಲ್ಲ. ಅವಳು ಹೋದ್ಮೇಲೆ ಈಗ ನೋಡು ಹೇಗ್ ಕೊರಗ್ತಿದ್ದಾರೆ ಅಂತ. ಏನ್ ಪ್ರಯೋಜನ? ಅದೇನೋ ಹೇಳ್ತಾರಲ್ಲ, ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಂತ. ಕಳ್ಕೊಂಡಾಗ್ಲೇ ಅದ್ರ ಬೆಲೆ ಜಾಸ್ತಿ ಆಗೋದು. ಇವಾಗ ಶಾಂತಿ ಶಾಂತಿ ಅಂದ್ರೆ ಏನು? ಶಾಂತಿ ಏನ್ ಬಂದು ನಿಂತ್ಕೊಂಡ್ಬಿಡ್ತಾಳಾ? ಅಮ್ಮೋರೆ, ನೀವಿಷ್ಟೊಂದು ಕೊರಗ್ತಾ ಇದ್ದೀರಲ್ಲ,
ಶಾಂತಿಯಮ್ಮ ನಿಮ್ಮನ್ನ ಕ್ಷಮಿಸ್ಬಿಡ್ತಾಳೆ ಬಿಡಿ, ತಲೆನೇ ಕೆಡ್ಸ್ಕೋಬೇಡಿ. ನೀನ್ ಹೇಳೋದು ನಿಜ ರತ್ನ. ಶಾಂತಿ ಬೆಲೆನ ನಾನು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಶಾಂತಿನೇ ನಮ್ಮನ್ನ ಬಿಟ್ಟು ಹೊರಟೋದ್ಲು. ನನ್ನನ್ನ ಕ್ಷಮಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಕ್ಷಮಿಸಿದ್ದೀನತ್ತೆ, ನಿಮ್ಮೆಲ್ರನ್ನೂ ಕ್ಷಮಿಸಿದ್ದೀನಿ, ನಿಮ್ಮೆಲ್ರನ್ನೂ ಕಾಯ್ತಾ ಇದ್ದೀನಿ. ಆದ್ರೆ ಇಲ್ಲಿ ಪಕ್ಕದಲ್ಲೊಬ್ಳು ನಿಂತಿದ್ದಾಳಲ್ಲ, ಅವಳನ್ನ ನಾನು ಕ್ಷಮಿಸೋದೇ ಇಲ್ಲ. ಖಂಡಿತ ಕ್ಷಮಿಸ್ತಾಳೆ, ಕ್ಷಮಿಸಿದಾಳೆ. ನೀವೇನಂತ ದೊಡ್ಡ ತಪ್ಪು ಮಾಡಿಲ್ವಲ್ಲ. ಆದ್ರೆ ಅವಳಿಗೆ ದ್ರೋಹ ಮಾಡಿರೋರು, ಮೋಸ ಮಾಡಿರೋರನ್ನ ಅವಳು ಸುಮ್ಮನೆ ಬಿಡಲ್ಲ. ಸರಿಯಾಗಿ ಪಾಠ ಕಲಿಸ್ತಾಳೆ, ನೋಡ್ತಾ ಇರಿ. ಸರಿ ಸರಿ, ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿಯಲ್ಲ, ಏನೇನ್ ಜೋಡ್ಸಿದ್ಯಾ ನಡಿ ನೋಡೋಣ. ಸುಕ್ಕು ನೀನು ಬಾಮ್ಮ ನಡಿ. ಮೊದ್ಲೇ ನಿನಗ್ ಮರುವು ಜಾಸ್ತಿ, ಎಲ್ಲ ಮರ್ತು ಬಿಡ್ತೀಯ. ರತ್ನಮ್ಮಂಗೂ ಈ ವಿಷಯ ಗೊತ್ತಿಲ್ಲದೆ ಮಾತಾಡ್ತಿದ್ದಾಳ ಅಥವಾ ಗೊತ್ತಿದ್ದೆ ಮಾತಾಡ್ತಿದ್ದಾಳ? ಶಾಂತಿ ಇಲ್ಲೇ ನಿಂತಿರೋ ತರ ಮಾತಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಬೆಳೆಯೋದಕ್ ಬಿಡ್ಬಾರ್ದು, ಏನಾದ್ರೂ ಮಾಡ್ಲೇಬೇಕು. ಅರ್ಚನಾ ನೆಕ್ಸ್ಟ್ ಸೋಮಶೇಖರ್. ಅರ್ಚನಾ, ಸೋಮಶೇಖರ್ ನೆಕ್ಸ್ಟು. ಸೋಮಶೇಖರ್, ಹಾ. ರೀ, ಎಲ್ರಿ ನನ್ ಮಗ ಲಾಯರ್ ಕರ್ಕೊಂಡ್ ಹೋಗಿದ್ರಾ? ಏನ್ರಿ ಹೇಳಿದ್ರು ಇನ್ಸ್ಪೆಕ್ಟ್ರು? ಯಾವಾಗ ಬಿಡ್ತಾರಂತೆ ರೀ? ಹೋಗಿದ್ದೆ ಕಣೆ, ಲಾಯರ್ನು ಕರ್ಕೊಂಡು ಹೋಗಿದ್ದೆ. ನನ್ಗೇನ್ ಗೊತ್ತು? ಆ ಲಾಯರ್ ಅಪ್ಪನ್ಗೆ ಏನೇನ್ ಗೊತ್ತು ಎಲ್ಲ ಹೇಳ್ಕೊಂಡು ಗೋಗರ್ದು ಕೇಳ್ಕೊಂಡ. ಆದ್ರೂ ಆ ನನ್ ಮಗ ಬಿಡ್ಲೇ ಇಲ್ಲ. ಯಾಕೆ? ನನ್ ಮಗ ಏನ್ರಿ ಅಂತದ್ ಮಾಡಿದ ತಪ್ಪು? ಏನೇ ಹೀಗ್ ಕೇಳ್ತಿದ್ಯಾ? ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ ಕಣೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ ಮಗ ಸ್ಟೇಷನ್ ಅಲ್ಲಿ ಅದೆಷ್ಟು ನೋವು ಅನ್ಭವಿಸ್ತಾ ಇದ್ದಾನೋ ಏನೋ. ಒಂದು ದಿನಾನು ನೋವಿಂದ ಮಲಗ್ದವನಲ್ಲ ಅವನು. ಹೇಗಾದ್ರೂ ಮಾಡಿ ನನ್ ಮಗನ್ ಕರ್ಕೊ ಬರೋಗ್ರಿ. ಹೇಗ್ ಕರ್ಕೊ ಬರ್ಲೆ? ಯಾರತ್ರ ಅಂತ ಹೇಳಿಸ್ಲೆ? ಎಷ್ಟೇ ಗೋಗರ್ದು ಕೇಳ್ಕೊಂಡ್ರು ಅವ್ನು ನನ್ ಮಗನ ಬಿಡ್ಲಿಲ್ಲ ಕಣೆ. ಬಿಡಲ್ಲ. ಹೆಂಗ್ ಬಿಡ್ತಾರೆ? ಲಾಯರ್ ಅಲ್ಲ, ಆ ದೇವ್ರೇ ಬಂದ್ ಹೇಳಿದ್ರು ಬಿಡಲ್ಲ. ಏನಪ್ಪ ಹೀಗೆ ಹೇಳ್ತಿದ್ಯಾ? ನಿಮ್ ಮಗನ ಒಳಗಡೆ ಹಾಕ್ಸಿದ್ ಯಾರು ಗೊತ್ತಾ? ನನ್ನ ಮಗನ ಒಳಗಡೆ ಹಾಕ್ಸಿದ್ದ ಯಾರೋನು? ಆ ವೀರಣ್ಣ. ಅವ್ರ ಮಾತನ್ನ ಮೀರಿ ನಮ್ ಸಾಹೇಬ್ರು ಏನು ಮಾಡಲ್ಲ. ವೀರಣ್ಣನ? ಅವನ ಹತ್ರ ಸಹಾಯ ಕೇಳಕೋದಾಗ ಅವನೇನು ಹೇಳಲೇ ಇಲ್ಲ. ನಾನ್ ಮಾಡ್ತಿರೋ ಕೆಲ್ಸದ ಮೇಲೆ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ ಮಗನ್ನ ಒಳಗಡೆ ಹಾಕ್ಸಿರೋದು ವೀರಣ್ಣನೇ. ದಯವಿಟ್ಟು ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ. ಕೇಳಿಸ್ಕೊಂಡ್ರೇನ್ರಿ?